Hello aspirants, welcome back to India for IAS Daily Answer Writing Practice Day 37 ವಿಡಿಯೋ ಡಿಸ್ಕಷನ್ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ಡೇ 37 ನಿಮ್ಗೆ ನೀಡಿದಂತಹ ಪ್ರಶ್ನೆ ಬಂದು ಅನಲೈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಗುಪ್ತಾ ಪೀರಿಯಡ್ ಇನ್ ದ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಸೈನ್ಸ್, ಟೆಕ್ನಾಲಜಿ ಅಂಡ್ ಕಲ್ಚರ್. ಭಾರತೀಯ ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಗುಪ್ತರ ಕಾಲದ ಮಹತ್ವವನ್ನ ವಿಶ್ಲೇಷಿಸಿ ಎನ್ನುವಂತಹ ಒಂದು ಪ್ರಶ್ನೆಯನ್ನು ನೀಡಲಾಗಿತ್ತು. ಈ ಪ್ರಶ್ನೆ ನಿಮಗೆ 15 ಅಂಕಗಳ ಪ್ರಶ್ನೆ ಆಗಿದ್ದು 250 ಪದಗಳ ಮಿತಿ ಒಳಗೆ ನೀವು ಉತ್ತರವನ್ನ ಬರಿಬೇಕಾಗಿರುತ್ತೆ. ಸೊ ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದು ನೋಡೋದಾದ್ರೆ, ಅಥವಾ ಪ್ರಶ್ನೆಯನ್ನು ಫಸ್ಟ್ ಅನಲೈಸ್ ಮಾಡೋದನ್ನ ನೋಡೋದಾದ್ರೆ, ಭಾರತೀಯ ವಿಜ್ಞಾನ, ತಂತ್ರಜ್ಞಾನ, ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಗುಪ್ತರ ಕಾಲದ ಮಹತ್ವವನ್ನ ವಿಶ್ಲೇಷಿಸಿ ಅಂತ ಹೇಳಿದ್ದಾರೆ. ಸೊ ನಮ್ಗಲ್ಲಿ ಗುಪ್ತರ ಕಾಲವನ್ನು ನಮಗೆಲ್ಲ ಗೊತ್ತಿದ್ದಂಗೆ ಸುವರ್ಣ ಯುಗ ಅಂತ ಕರಿತೀವಿ. ಅಂದ್ರೆ ಒಂದು ಗೋಲ್ಡನ್ ಎರಾ ಆಫ್ ಇಂಡಿಯಾ ಅಂತ, ಲೈಕ್ ಇಂಡಿಯನ್ ಟೈಮ್ ಲೈನ್ ಅಂತ ಕರಿತೀವಿ. ಅಂದ್ರೆ ಭಾರತೀಯ ಕಾಲಮಾನದಲ್ಲಿ ಗುಪ್ತರ ಆಳ್ವಿಕೆಯನ್ನ ನಾವು ಸುವರ್ಣ ಯುಗ ಅಂತಾನೆ ಕರಿತಾ ಬರ್ತೀವಿ. ಸೊ ಯಾಕಂದ್ರೆ ಈ ಒಂದು ಪೀರಿಯಡ್ ನಲ್ಲಿ ನಮಗೆ ಲೈಕ್ ವಿಜ್ಞಾನ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅಥವಾ ದೇವಾಲಯಗಳು, ಒಂದು ವಾಸ್ತುಶಿಲ್ಪ ಆಗಿರ್ಬೋದು, ಪ್ರತಿಯೊಂದು ಕೂಡ ತನ್ನ ಲೈಕ್ ಒಂದು ಮೇರುಗತಿಯನ್ನ ಕಾಣ್ತಾ ಬಂದವು. ಸೊ ಅದರಿಂದಾಗಿ ಇಲ್ಲಿ ಪ್ರಶ್ನೆಯಲ್ಲಿ ನಮಗೆ ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಂಸ್ಕೃತಿಯ 3 ಅಂಶಗಳನ್ನ ಕೇಳಿದ್ದಾನೆ. ಸಾಧ್ಯವಾದರೆ 3 ಅಂಡರಲ್ಲಿ ಒಂದು ಹೆಡ್ಡಿಂಗ್ ಹಾಕೊಂಡು 3 ಅಂಡರಲ್ಲಿ ಆನ್ಸರ್ ನ ಬರೀಬಹುದು, ಅಥವಾ 3 ಸೇರಿ ಒಂದೇ ಅಂಡರ್ಗೆ ಹಾಕಿ ಯೂಶಲಿ ಪಾಯಿಂಟ್ಗಳನ್ನ ಜಾಸ್ತಿ ಮಾಡ್ತಾ ಬರೀತಾನು ಬರೀಬಹುದು. ಸೊ ನೀವು ಹೇಗೆ ಅನಲೈಸ್ ಮಾಡ್ತೀರಾ ಅನ್ನೋ ಮೇಲೆ ನಿಮ್ಗೆ ನಿಂತಿರುತ್ತೆ. ಸೊ ಹೀಗೆ ಇರಲಿಲ್ಲ, ಯೂಶಲಿ ಗುಪ್ತರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅನ್ನ ಕೊಡಬೇಕಾಗುತ್ತೆ, ಅಥವಾ ಗುಪ್ತ ಕಾಲಮಾನದ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅನ್ನ ಕೊಡುವಂಥದ್ದು. ಬಾಡಿ ಪಾರ್ಟ್ ನಲ್ಲಿ ನೀವು ಪ್ರಶ್ನೆಯಲ್ಲಿ ಏನ್ ಕೇಳಿದಾನೆ ಅದಕ್ಕೆ ಆನ್ಸರ್ ಅನ್ನ ಬರೆಯುವಂಥದ್ದು, ದೆನ್ ಕನ್ಕ್ಲೂಷನ್ ಪಾರ್ಟ್ ನ ಬರೆಯುವಂಥದ್ದು. ಆ ಮೂಲಕ ಒಂದು ಆನ್ಸರ್ ಅನ್ನ ಏನ್ ಮಾಡ್ಬೋದಾಗಿರುತ್ತೆ. ಹೇಗಿರುತ್ತೆ ಅಂತ ನೋಡೋದಾದ್ರೆ, ಯೂಶಲಿ ನಿಮ್ಗೆ ಇಂಟ್ರೊಡಕ್ಷನ್ ಅನ್ನು ಕೊಟ್ಟಿದ್ದೀವಿ. ಅಂದ್ರೆ ಗುಪ್ತರ ಕಾಲದ ಬಗ್ಗೆ ಮುಖ್ಯವಾಗಿ ನೀವು ಬರಿತಾ ಬರಬೇಕಾಗುತ್ತೆ. ಸೊ ಗುಪ್ತರ ಕಾಲದಿಂದಾಗಿ ಹೇಗೆ, ಅಥವಾ ಗುಪ್ತರ ಕಾಲದಲ್ಲಿ ಭಾರತ ಹೇಗೆ ತನ್ನ ಅಭಿವೃದ್ಧಿಯನ್ನ ಹೊಂದಿತ್ತು, ಅಥವಾ ರಾಜ್ಯಕ್ಕೆ ಸ್ಥಿರತೆ ಆಗಿರ್ಬೋದು, ಆರ್ಥಿಕ ಸಮೃದ್ಧಿ ಆಗಿರ್ಬೋದು, ಅಥವಾ ಸಾಂಸ್ಕೃತಿಕವಾಗಿ ಪ್ರವರ್ಧಮಾನಕ್ಕೆ ಬಂದಿದ್ದಾಗಿರ್ಬೋದು, ಇವೆಲ್ಲವನ್ನು ಹೇಗೆ ಬಂತು. ಅಂಡ್ ಚಂದ್ರಗುಪ್ತ, 1ನೇ ಚಂದ್ರಗುಪ್ತ, ಸಮುದ್ರಗುಪ್ತ ಅಥವಾ 2ನೇ ಚಂದ್ರಗುಪ್ತ, ಇವರೆಲ್ಲರೂ ಕೂಡ ಗುಪ್ತರ ಒಂದು ಲೈಕ್ ಸಾಮ್ರಾಜ್ಯದ ಬೆಳವಣಿಗೆ ಹೇಗೆ ಕಾರಣ ಆದ್ರು ಅನ್ನೋ ರೀತಿಯಲ್ಲಿ ನೀವು ಒಂದು ಇಂಟ್ರೊಡಕ್ಷನ್ ಅನ್ನು ಕೊಡ್ತಾರೆ. ನಂತರದಲ್ಲಿ ವಿಜ್ಞಾನ ಮತ್ತು ಗಣಿತದಲ್ಲಿ ಯಾವೆಲ್ಲ ಪ್ರಗತಿಗಳನ್ನ ಕಾಣಲಾಯಿತು. ಗಣಿತ ಅಂತ ತೆಗೆದುಕೊಂಡು ನಾವು ಶೂನ್ಯ ಮತ್ತು ದಶಮಾಂಶಗಳ ಒಂದು ವ್ಯವಸ್ಥೆಯನ್ನ ಲೈಕ್ ಆರಂಭಿಸಿದಾಗಿರ್ಬೋದು. ಅದಕ್ಕೆ ಮುಂಚೆ ಯೂಶಲಿ ಶೂನ್ಯವನ್ನ ಬಳಸ್ತಾ ಇದ್ವಿ, ಬಟ್ ಆ ನಂತರದಲ್ಲಿ ಶೂನ್ಯವನ್ನ ಬಳಸೋದಕ್ಕೆ ಶುರು ಮಾಡಿದ್ದಾಗಿರ್ಬೋದು, ಅಂದ್ರೆ 0ಯನ್ನ ಬಳಸೋದಕ್ಕೆ ಶುರು ಮಾಡಿದ್ದಾಗಿರ್ಬೋದು, ಅಥವಾ ದಶಮಾಂಶಗಳ ವ್ಯವಸ್ಥೆಯನ್ನು ಪರಿಚಯ ಮಾಡಲಾಗಿತ್ತು. ಆರ್ಯಭಟ ಇವರ ಒಂದು ಕಾಲದಲ್ಲೇ ತನ್ನ ಗಣಿತದಲ್ಲಿ ಒಂದು ತುಂಬಾನೇ ಲೈಕ್ ಒಂದಷ್ಟು ಕೆಲಸವನ್ನ ಅಥವಾ ಕೃಷಿಯನ್ನ ಮಾಡ್ತಾ ಬರುತ್ತಾನೆ. ಅದ್ರ ಜೊತೆಗೆ ಬೀಜಗಣಿತ ಮತ್ತು ತ್ರಿಕೋನಮತಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಅಂದ್ರೆ ಗೋಲಾಕಾರದ ರೇಖಾಗಣಿತಕ್ಕೆ ಅಥವಾ ತ್ರಿಕೋನಮತಿಗೆ ಗಮನಾರ್ಹವಾದ ಕೊಡುಗೆಯನ್ನ ಗುಪ್ತರ ಕಾಲದಲ್ಲಿ ನೀಡಲಾಯಿತು. ಭಾಸ್ಕರ 1 ಮತ್ತು ಭಾಸ್ಕರ 2 ಕೂಡ ಇವರು ಗುಪ್ತರ ಕಾಲದಲ್ಲಿ ಬರುವಂತರು. ಇವರಿಬ್ರು ಕೂಡ ಲೈಕ್ ಗಣಿತಕ್ಕೆ ಅಂದ್ರೆ ವಿಭಿನ್ನವಾದಂತಹ ಸಮೀಕರಣಗಳಾಗಿರ್ಬೋದು, ಅನಂತ ಲೈಕ್ ಇನ್ಫಿನಿಟಿ ಸೀರೀಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಮಗೆ ಯೂಶಲಿ ಇವರ ಒಂದು ಕಾಲದಲ್ಲಿ ನೀಡ್ತಾ ಬರ್ತೀವಿ. ಆ ನಂತರದಲ್ಲಿ ಇವರು ನೀಡಿದಂತಹ ಅಂಶಗಳು ಕೂಡ ನಮಗೆ ಯುರೋಪ್ಗೆ ಅಥವಾ ಅರಬ್ಬರ ಒಂದು ಕಾಲಕ್ಕೆ, ಅರಬ್ಬರ ಒಂದು ಸ್ಥಳಗಳಿಗೆ ಹೋಗುತ್ತೆ. ಅಲ್ಲಿಂದ ಅದು ಆಲ್ಜಿಬ್ರಾ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಅಲ್ಲಿ ಡೆವಲಪ್ ಆಗಿ ತಿರುಗು ಅದು ಪ್ರಪಂಚದಾದ್ಯಂತ ಹರಡ್ತಾ ಬರುತ್ತೆ. ಸೊ ಯೂಶಲಿ ಮ್ಯಾಥ್ಸ್ ಗಳಿಗೆ ಬಂದಾಗ ಅದು ಯೂಶಲಿ ನಾವೇನಂತೀವಿ ಅರಬ್ಬರದೇ ಶ್ರೇಷ್ಠ ಅಂತ ಕರಿತೀವಿ. ಬಟ್ ಆ ಅರಬ್ಬರಿಗೆ ಮೂಲ ಗುಪ್ತರ ಕಾಲದ್ದು. ಗುಪ್ತರ ಕಾಲದಿಂದ ನೀಡಿದಂತಹ ಒಂದಷ್ಟು ಇನ್ಪುಟ್ ಗಳನ್ನ ತೆಗೆದುಕೊಂಡು ಅರಬ್ಬಲ್ಲಿ ಮ್ಯಾಥ್ಸ್ ಬೆಳೀತು ಅನ್ನುವಂತಹ ಮಾತುಗಳು ಇದೆ. ಅದ್ರ ಜೊತೆಗೆ ಖಗೋಳ ಶಾಸ್ತ್ರ ಅಂತ ಬಂದಾಗ ಆರ್ಯಭಟ್ಟನ ಖಗೋಳ ಮಾದರಿ ಆಗಿರ್ಬೋದು, ಅಥವಾ ಸೂರ್ಯ ಸಿದ್ಧಾಂತ ಏನಿರುತ್ತೆ, ಅಂದ್ರೆ ಸೂರ್ಯನ ಸುತ್ತಲೂ ಭೂಮಿಗಳು ಅಥವಾ ಗ್ರಹಗಳು ಸುತ್ತುತ್ತಾ ಇದೆ ಅನ್ನುವಂತಹ ಸಿದ್ಧಾಂತಗಳಾಗಿರ್ಬೋದು, ಇವೆಲ್ಲವನ್ನು ಕಾಲದಲ್ಲಿ ನೋಡ್ತಾ ಬರ್ತೀವಿ. ಇನ್ನೊಂದು ಔಷಧಿ ಅಂಶಕ್ಕೆ ಬಂದಾಗ ಅಥವಾ ಮೆಡಿಸಿನ್ಗೆ ಬಂದಾಗ ಆಯುರ್ವೇದ ಅಥವಾ ಶಸ್ತ್ರಚಿಕಿತ್ಸಾ ಏನು ಲೈಕ್ ಪ್ರಗತಿಗಳು ಏನಿದೆ, ಇವೆಲ್ಲವನ್ನು ಕೂಡ ನಾವು ಗುಪ್ತರ ಕಾಣ್ತಾ ಬರ್ತೀವಿ. ನೆಕ್ಸ್ಟ್ 2ನೇ ಪಾಯಿಂಟ್ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಹೇಳಿಕೆ ಏನಿರುತ್ತೆ ಅದನ್ನ ನೋಡ್ತಾ ಬರೋದಾದ್ರೆ, ಈ ಸಮಯದಲ್ಲಿ ಸಂಸ್ಕೃತದಲ್ಲಿ ಅತಿ ಹೆಚ್ಚು ಸಾಹಿತ್ಯ ಗ್ರಂಥಗಳನ್ನ ಬರೆಯಲಾಗ್ತಾ ಬರುತ್ತೆ. ಅದರಲ್ಲಿ ಕಾಳಿದಾಸ ಆಗಿರ್ಬೋದು, ಅಥವಾ ಲೈಕ್ ನಮ್ಮ ರಘುವಂಶ ಆಗಿರ್ಬೋದು, ಬೇರೆ ಬೇರೆ ಕೃತಿಗಳು, ಅಂದ್ರೆ ಲೈಕ್ ಕಾಳಿದಾಸ ಬರೆದಂತಹ ಶಕುಂತಲ ಅಥವಾ ಲೈಕ್ ಮೇಘದೂತ, ರಘುವಂಶ, ಇವೆಲ್ಲವೂ ಕೂಡ ಯೂಶಲಿ ನಮಗೆ ತುಂಬಾನೇ ಹೆಚ್ಚು ಪುಸ್ತಕಗಳನ್ನ ಸಾಹಿತ್ಯಿಕವಾಗಿ ಸಂಸ್ಕೃತದಲ್ಲಿ ಗ್ರಂಥವನ್ನ ಬರೆಯಲಾಗ್ತಾ ಬರುತ್ತೆ. ಅದರ ಜೊತೆಗೆ ಪುರಾಣಗಳು ಏನಂತ ಕರಿತೀವಿ, ಆ ಪುರಾಣಗಳನ್ನು ಕೂಡ ಲೈಕ್ ವಿಷ್ಣು ಪುರಾಣ ಆಗಿರ್ಬೋದು, ಅಥವಾ ಮಾರ್ಕಂಡೇಯ ಪುರಾಣ ಆಗಿರ್ಬೋದು, ಹಿಂದೂ ಪುರಾಣ ಆಗಿರ್ಬೋದು, ವಿಶ್ವವಿಜ್ಞಾನ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಈ ಕಾಲದಲ್ಲಿ ನಮಗೆ ಬರಿತಾ ಬರ್ತಾ ಹೋಗ್ತಾರೆ. ಅದನ್ನೆಲ್ಲ ಕೂಡ ನೀವು ಮೆನ್ಷನ್ ಮಾಡ್ತಾ ಬರ್ಬೋದು. ಅಂಡ್ ತತ್ವಶಾಸ್ತ್ರಕ್ಕೂ ಕೂಡ ಈ ಒಂದು ಇದರಲ್ಲಿ ನಮಗೆ ಬ್ರಹ್ಮನ್ ಅನ್ನುವಂತಹ ಕಾನ್ಸೆಪ್ಟ್, ಅಥವಾ ಆತ್ಮ ಅಥವಾ ಬ್ರಹ್ಮನ್ ಅನ್ನುವಂತಹ ಕಾನ್ಸೆಪ್ಟ್ಗಳೆಲ್ಲವೂ ಕೂಡ ನಮಗೆ ಈ ಒಂದು ಇದರಲ್ಲಿ ಬರ್ತೀವಿ. ಅದ್ರ ಜೊತೆಗೆ ಕಲೆ ಮತ್ತು ಶಿಲ್ಪಕಲೆಗೆ ಬಂದಾಗ ಶಾಸ್ತ್ರೀಯ ಭಾರತೀಯ ಕಲೆ ಆಗಿರ್ಬೋದು, ಅಜಂತಾ ಗುಹೆಗಳು, ದೇವಾಲಯ ವಾಸ್ತುಶಿಲ್ಪ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಗುಪ್ತರ ಕಾಲದಲ್ಲಿ
ಅವೆಲ್ಲವನ್ನು ಕೂಡ ನೀವು ಬರಿತಾ ಬರಬೇಕು. ಗುಪ್ತರ ಅವಧಿ ಮತ್ತು ನಂತರದ ಸಂಸ್ಕೃತಿಯ ಮೇಲೆ ಅದರ ಪ್ರಭಾವ ಅಂತ ಹಾಕಿ ಒಂದು ಜ್ಞಾನದ ಪ್ರಸರಣ ಆಗಿರ್ಬೋದು ಅಥವಾ ಹಿಂದೂ ಅನ್ನುವಂಥ ಒಂದು ಸಂಸ್ಕೃತಿ ಆಗಿರ್ಬೋದು, ಇವೆಲ್ಲವನ್ನು ಬರೀಬಹುದು. ಅಂಡ್ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಅಂತ ಹೆಡ್ಡಿಂಗ್ ಹಾಕೊಂಡು ಅಲ್ಲಿ ನಿಮಗೆ ಲೋಹಶಾಸ್ತ್ರ, ವ್ಯಾಪಾರ, ವಾಣಿಜ್ಯ, ಹೇಗೆ ಅವರದ್ದು ಗುಪ್ತರ ಕಾಲದಲ್ಲಿ ಲೋಹ ರಾಷ್ಟ್ರ ಅನ್ನುವಂಥದ್ದು ಅಥವಾ ಲೋಹಶಾಸ್ತ್ರ ಅನ್ನುವಂಥದ್ದು ಹೇಗೆ ಬೆಳೀತು, ಅಂದ್ರೆ ಕಬ್ಬಿಣದ ಈಗಿನ ದೆಹಲಿಯಲ್ಲಿ ಹತ್ರ ಇರುವಂತಹ ಮೆಹ್ರೋಲಿಯಲ್ಲಿ ಇರುವಂತಹ ಕಬ್ಬಿಣದ ಸ್ತಂಭ ಅಂತ ನಾವೇನ್ ಕರಿತೀವಿ, ಐರನ್ ಪಿಲ್ಲರ್ ಅಂತ ಏನ್ ಕರಿತೀವಿ, ಈಗ್ಲೂ ಕೂಡ ಅವರ ಕಾಲದಲ್ಲಿ ಇದ್ದಂತಹ ಒಂದು ಲೋಹದ ಕಲೆಗೆ ಅಥವಾ ಲೋಹಶಾಸ್ತ್ರದ ಕಲೆಗೆ ಒಂದು ಅಪ್ರತಿಮ ಒಂದು ಉದಾಹರಣೆಯಾಗಿ ನಾವು ನೋಡ್ತಾ ಬರ್ಬೋದು. ಅಂಡ್ ವ್ಯಾಪಾರ ವಾಣಿಜ್ಯ ಆಗಿರ್ಬೋದು, ಏಷ್ಯನ್ ಆಗಿರ್ಬೋದು, ಲೈಕ್ ಮಧ್ಯ ಏಷ್ಯಾ ಕಂಟ್ರಿಗಳಾಗಿರ್ಬೋದು ಅಥವಾ ರೋಮನ್ ಸಾಮ್ರಾಜ್ಯ ಆಗಿರ್ಬೋದು, ಆಗ್ನೇಯ ಏಷ್ಯಾ ಆಗಿರ್ಬೋದು, ಈ ಎಲ್ಲಾ ರಾಷ್ಟ್ರಗಳ ಜೊತೆ ವ್ಯಾಪಾರ ಸಮೃದ್ಧವನ್ನ ನಡೆಸ್ತಾ ಬರಿತಾ ಬರ್ಬೋದು. ಅಂಡ್ ಕನ್ಕ್ಲೂಷನ್ ಅಲ್ಲಿ ಇದನ್ನೆಲ್ಲವನ್ನು ಕನ್ಸೈಸ್ ಮಾಡಿ ಹೇಗೆ ಗುಪ್ತರ ಸಾಮ್ರಾಜ್ಯ ಅನ್ನುವಂಥದ್ದು ಒಂದು ಲೈಕ್ ವಿಜ್ಞಾನ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಇವೆಲ್ಲಕ್ಕೂ ಹೇಗೆ ಕೊಡುಗೆಯನ್ನ ನೀಡ್ತು, ಆ ಮೂಲಕ ಭಾರತದಲ್ಲಿ ಈ ಗುಪ್ತರ ಆಡಳಿತವನ್ನ ಸುವರ್ಣ ಯುಗ ಅಂತ ಏನಕ್ಕೆ ಕರೀತು ಅನ್ನೋ ರೀತಿಯಲ್ಲಿ ನೀವು ಕನ್ಸೈಸ್ ಮಾಡಿ 4 to 5 ಆನ್ಸರ್ ನೀವು ಬರಿತಾ ಬರಬೇಕಾಗುತ್ತೆ. ಸೊ ಹಿಂಗೆ ಮಕ್ಕಳಿಗೆ ಯೂಶಲಿ ನಿಮಗೆ ಎವ್ರಿಥಿಂಗ್ ಏನ್ ಕನ್ನಡದಲ್ಲಿ ಲೈಕ್ ಡಿಸ್ಕಷನ್ ಮಾಡೋದೆಲ್ಲ ಕೊಟ್ಟಿದ್ದೀವಿ. ಸೊ ಅದನ್ನೆಲ್ಲವನ್ನು ಒಂದ್ಸಲ ನೀವು ಗೋ ಥ್ರೂ ಮಾಡಿ. ಸೊ ಈ ಆಧಾರದ ಮೇಲೆ ನೀವು ಆನ್ಸರ್ ಟ್ರೈ ಮಾಡಿ, ಅವಾಗ ನೀವು ಮಾಡಲ್ ಆನ್ಸರ್ ಅಂತದ್ದು ಅಥವಾ ಒಂದು ಪರ್ಫೆಕ್ಟ್ ಆನ್ಸರ್ ಅನ್ನೋದು ಸಾಧ್ಯವಾಗುತ್ತೆ. ಇದಿಷ್ಟು ಡೇ 37ನ ವಿಡಿಯೋ ಡಿಸ್ಕಷನ್ಗೆ ಸಂಬಂಧಪಟ್ಟಂತ ಲೈಕ್ ಡಿಸ್ಕಷನ್ ಆಗಿರುತ್ತೆ. ಸೊ ಥ್ಯಾಂಕ್ ಯು.